ನಮಸ್ಕಾರಪ್ಪ ಎಲ್ಲ ಸಾವ್ಕಾರ ಮಂದಿಗೆ. ನಾ ಇವತ್ತು ಮತ್ತು ಮಾರ್ಕೆಟ್ಗೆ ಹೋಗೀನಿ ನಾನು ಹೆಂಡತಿ ಜೊತೆ ಸ್ಟಿಚಿಂಗ್ ಸಾಮಾನು ತರಕ್ಕೆ. ನೋಡಿರಿ ನಾನು ವೈಫ್ ಒಂದು ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಮುಂಬೈದಾಗ ಮನ್ಯಾಗ. ಅದೇನಪ್ಪ ಅಂದ್ರೆ ಬ್ಲೌಸ್ ಸ್ಟಿಚ್, ಡ್ರೆಸ್ ಸ್ಟಿಚ್ ಅದು ಎಲ್ಲ ಮಾಡ್ತಾಳು, ಫ್ಯಾಷನ್ ಡಿಸೈನಿಂಗ್ ಮಾಡಿದಳು. ಸೊ ಅದ್ರ ಸಲುವಾಗಿ ನೋಡ್ರಪ್ಪ ನಾವು ನಮ್ದೊಂದು ಸ್ವಲ್ಪ ಸಪೋರ್ಟ್ ಇರಲಿ ಅಂತೇಳಿ ಕರ್ಕೊಂಡು ಬಂದೀನಿ. ಇಲ್ಲಿ ದೊಡ್ಡ ಮಾರ್ಕೆಟ್ ಐತಿ, ಇಲ್ಲಿ ಮಾರ್ಕೆಟ್ದಾಗ ಎಲ್ಲ ಹೋಲ್ಸೇಲ್ ರೇಟ್ದಾಗ ಸಿಗ್ತಾವೆ. ಸೊ ಅಲ್ಲಿಂದ ನಾವು ತಂದು ನಮಗೆ ಸ್ಟಿಚ್ ಮಾಡ್ರೂ ನಮಗೆ ಪ್ರಾಫಿಟ್ ಇರಲಿ ಅಂಥೇಳಿ ನಾವು ಅಷ್ಟು ದೂರಿಂದ ಇಲ್ಲಿ ಟ್ರಾವೆಲ್ ಮಾಡಿ ಬರ್ತೀವಿ. ಅದ್ರಾಗ ಏನಪ್ಪ ಅಂದ್ರೆ ಈ ಹುಡುಗ್ಯಾರ ಅರ್ವಿ ಅಂಗಡಿ, ಸೀರೆ ಅಂಗಡಿ ಇವೆಲ್ಲ ನೋಡ್ರಂದ್ರೆ ಹೆಂಗೆ ನೀರ್ನ್ಯಾಗ ಕೂತು ಎಮ್ಮಿ ಜಲ್ದಿ ಮ್ಯಾಲೆ ಎದ್ದು ಬರಂಗಿಲ್ಲೋ ಹಂಗೆ ಈ ಅರ್ವಿ ಅಂಗಡಿ, ಸೀರೆ ಅಂಗಡಿ ನೋಡೋ ಹುಡುಗ್ಯಾರ ಜಲ್ದಿ ಹೊರಗೆ ಬರಂಗಿಲ್ಲ ನೋಡ್ರಿ. ಹಂಗೆ ಐತಿ ಪರಿಸ್ಥಿತಿ. ನಾವು ಗಂಡ ಐಕಳ ಎಂದೂ ಈ ಸೀರೆ ಅಂಗಡಿಗೆ ಹೋಗಲ್ದವ್ರ ಮದುವೆ ಆದ್ಕೂಲೆ ಹೋಗ್ಬೇಕಾಗ್ತದೆ ನೋಡ್ರಪ್ಪ ಇವ್ರ ಜೊತೆ. ಇವಳು ಮುಂದೆ ಪ್ಯಾರಿ ಬ್ಯಾಗ್ ಹಿಡ್ಕೊಂಡು ಹೊಂಟಿವು. ನಾ ಹಿಂದಿಂದ ವಿಡಿಯೋ ಮಾಡ್ಕೊಂಡು ಹೊಂಟೀನಿ. ನಾವು ಅನ್ನತ್ತದ ಮಾರ್ಕೆಟ್ದಾಗೆಲ್ಲ ಮಂದಿ ನಮ್ಮ ನೋಡತ್ತೀರ ಹಂಗಾಗೈತೆ ನೋಡ್ರಪ್ಪ ಪರಿಸ್ಥಿತಿ. ಅಂತೂ ಇಂತೂ ಅವಾಗ ಸ್ಟಿಚಿಂಗ್ ಬೇಕಾಗಿರೋ ಎಲ್ಲ ಸಾಮಾನುಗಳು ನಾವು ತೊಗೊಂಡು ಒನ್ ಬೈ ಒನ್ನ ಎಲ್ಲ ತೊಗೊಂಡು ಇಲ್ಲಿ ಏನೈತೆ ಅಂದ್ರೆ ಹೋಲ್ಸೇಲ್ ರೇಟ್ದಾಗ ಒಂದು ಸಿಗ್ತದೆ ರೀ. ಸೊ ಇನ್ನು ಹೋಗ್ಬೇಕು ಮನೆಗೆ. ಮುಂದೆ ಹೋಗಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಬಾಯ್.